ಇನ್ನು ರಾಜ್ಯದಲ್ಲೂ ಕೂಡ ಮುಂಗಾರು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಂತೂ ಮಳೆ ಥೋ ಅಂತ ಸುರಿತಾ ಇದೆ. ಮೈತಾಡಿ ಚಾಮಿಯಾಲ ಸಂಪರ್ಕಿಸುವಂತಹ ಸೇತುವೆ ಇದೆಯಲ್ಲ, ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿರುವಂತಹ ಸೇತುವೆ ಇದಾಗಿದೆ. ನೀರು ನಿಂತಿದ್ರಿಂದ ವಾಹನ ಸಂಚಾರಕ್ಕೆ ಈಗ ಅಡಚಣೆ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನಗತ್ಯ ಪ್ರಯಾಣವನ್ನು ತಪ್ಪಿಸಿ ಎಚ್ಚರಿಕೆಯಿಂದಿರಬೇಕು ಅಂಥೇಳಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಂತಹ ಪರಿಣಾಮ ಸೃಷ್ಟಿಯಾಗಿರುವಂತಹ ಅವಾಂತರ ಇದು. ಸೇತುವೆಯೊಂದು ಜಲಾವೃತವಾಗಿದೆ. 2 ಊರುಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಸೇತುವೆಯ ಮೇಲೆ ಅಪಾರ ಪ್ರಮಾಣದಲ್ಲಿ ನೀರು ನಿಂತಿದೆ. ವಾಹನಗಳ ಓಡಾಟ ಕಷ್ಟಕರವಾಗಿದೆ. ಹಾಗಾಗಿ ಜನ ಈಗ ಆತಂಕಕ್ಕೊಳಗಾಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಅನಗತ್ಯ ಓಡಾಟಕ್ಕೆ ಬ್ರೇಕ್ ಹಾಕಿ, ಮಳೆಗಾಲದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಓಡಾಡಿ ಅಂತ ಹೇಳಿ.